ಇನ್ನು ಧರ್ಮಸ್ಥಳ ಚಲೋದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಯಾಕೋ ಕವಲು ದಾರಿ ಹಿಡಿದಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಒಂದೇ ದಿನದ ಅಂತರದಲ್ಲಿ ದೋಸ್ತಿಗಳು ಪ್ರತ್ಯೇಕ ರ್ಯಾಲಿ ನಡೆಸ್ತಾ ಇದ್ದಾರೆ. ಒಂದು ಆಗಸ್ಟ್ 31ಕ್ಕೆ ಜೆಡಿಎಸ್ ರ್ಯಾಲಿ ನಡೆಸಿದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಬಿಜೆಪಿ ರ್ಯಾಲಿ ಮಾಡ್ತಾ ಇದೆ. ಈ ಧರ್ಮಸ್ಥಳ ಚಲೋ ವಿಚಾರದಲ್ಲೂ ಕೂಡ ದೋಸ್ತಿ ಈ ಪ್ರತ್ಯೇಕ ಮಂತ್ರವನ್ನು ಜಪಿಸ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೂರ್ವ ಸಿದ್ಧತಾ ಸಭೆಯಲ್ಲಿ ತೊಡಗಿದ್ದಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಶಾಸಕರ ಜೊತೆಗೆ ಆನ್ಲೈನ್ನಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರು ಪಾಲ್ಗೊಳ್ಳಿ ಅನ್ನುವಂಥದ್ರ ಬಗ್ಗೆ ಕರೆ ಕೂಡ ಕೊಡ್ತಾ ಇದ್ದಾರೆ. ಆದರೆ ಈಗ ರಾಜ್ಯದಲ್ಲಿ ಲಾಸ್ಟ್ ಎಲೆಕ್ಷನ್ನಿಂದಲೂ ಕೂಡ ನಾವು ಗಮನಿಸ್ತಾ ಹೋದರೆ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿಯಾಗಿದೆ. ಹಾಗಾಗಿನೇ ಈಗ ಸೆಂಟ್ರಲ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಸಚಿವ ಸ್ಥಾನ ಕೂಡ ಸಿಕ್ಕಿದೆ, ಕೇಂದ್ರದ ಮಂತ್ರಿಗಳು. ಬಟ್ ಯಾಕೋ ಇಲ್ಲಿ ಕೆಲವೊಂದಷ್ಟು ಹೋರಾಟಗಳು ಅಂತ ಹೇಳಿ ಬಂದಾಗ ಜೆಡಿಎಸ್ ಕವಲು ದಾರಿ ಹಿಡಿತಾ ಇರುವಂಥದ್ದು ಜೆಡಿಎಸ್ ಮತ್ತು ಬಿಜೆಪಿ ನಮಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸುನಿಲ್ ಕೂಡ ಜಾಯ್ನ್ ಆಗಿದ್ದಾರೆ. ಸುನಿಲ್, ಲಾಸ್ಟ್ ಟೈಮ್ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಂಥದ್ದನ್ನ ನಾವು ನೋಡಿದ್ವಿ. ಬಟ್ ಸ್ಟಿಲ್ ಇಲ್ಲ, ನಾವಿಬ್ರು ಕೂಡ ದೋಸ್ತಿಗಳೇ, ಬಿಜೆಪಿ ಜೆಡಿಎಸ್ ಒಟ್ಟೊಟ್ಟಾಗಿ ಹೋರಾಟ ನಡೆಸುತ್ತೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಆ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ ನಾಯಕರುಗಳು. ಬಟ್ ಈ ವಿಚಾರದಲ್ಲಿ, ಈಗ ಧರ್ಮಸ್ಥಳದ ವಿಚಾರದಲ್ಲಿ ಮತ್ತೇನಾಗಿದೆ? ಯಾಕೆ ಜೆಡಿಎಸ್ ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟಕ್ಕೆ ಇಳಿದಿರುವಂಥದ್ದು? ಇದು ಕೂಡ ಒನ್ ಆಫ್ ದ ಸ್ಟ್ರಾಟಜಿನ, ಅಂದ್ರೆ ಪ್ರತ್ಯೇಕವಾಗಿ ಹೋರಾಟ ನಡೆಸೋಣ ಅನ್ನುವಂಥದ್ದು, ಅಥವಾ ಕವಲು ದಾರಿ ಹಿಡಿದಿದೆಯಾ ಬಿಜೆಪಿ ಮತ್ತು ಜೆಡಿಎಸ್ ಈಗ? ರೆಹಮಾನ್, ಪ್ರಮುಖವಾಗಿ ಧರ್ಮಸ್ಥಳ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಬೆಂಬಲವನ್ನು ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ನೀಡಿದೆ, ಚಲೋ ಕೂಡ ಮಾಡಿತ್ತು. ಮತ್ತೆ ಅದೇ ರೀತಿಯಾಗಿ ಸೆಪ್ಟೆಂಬರ್ 1ನೇ ತಾರೀಕು ಈಗಾಗಲೇ ಬಿಜೆಪಿ ರಾಜ್ಯಾದ್ಯಂತ ಧರ್ಮಸ್ಥಳ ಚಲೋವನ್ನು ಕೂಡ ಹಮ್ಮಿಕೊಂಡಿದೆ. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಅಂದ್ರೆ ಆಗಸ್ಟ್ 31ಕ್ಕೆ ಜೆಡಿಎಸ್ ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳ ಚಲೋ ಕೂಡ ಪ್ಲಾನ್ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಜೆಡಿಎಸ್ ಕೂಡ ಮಾಡಿಕೊಂಡಿದೆ. ಸದ್ಯಕ್ಕೆ ಒಂದಷ್ಟು ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ನಡುವೆ ಒಂದು ಹೋರಾಟದ ಬಗ್ಗೆ ಸಮನ್ವಯ ಸಮಸ್ಯೆ ಇದೆ ಅಂತೇಳಿ ಸಾಕಷ್ಟು ಕೂಡ ಚರ್ಚೆ ಆಗಿತ್ತು. ಒಂದಷ್ಟು ವಿಚಾರಗಳು ಕೂಡ ಮತ್ತು ಶಾಸಕರು ಕೂಡ ಅಸಮಾಧಾನವನ್ನು ಕೂಡ ಅವರು ಹಾಕಿದ್ರು. ಆದ್ರೆ ಈ ಒಂದು ಎರಡು ಪ್ರತ್ಯೇಕ ಹೋರಾಟವನ್ನು ನೋಡ್ತಾ ಇದ್ರೆ ಈ ಒಂದು ವಿಚಾರ ಏನಿದೆ, ಅಪಪ್ರಚಾರ ಒಂದು ಆರೋಪ ಪ್ರಕರಣ ಇದೆ, ಆ ಒಂದು ವಿಚಾರವನ್ನ ಜೀವಂತವಾಗಿಡಬೇಕು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಸೆಪ್ಟೆಂಬರ್ 1ಕ್ಕೆ ಬಿಜೆಪಿಯವರು ಯಾತ್ರೆಯನ್ನ ಮಾಡ್ತಾರೆ, ಧರ್ಮಸ್ಥಳ ಚಲೋವನ್ನ ಮಾಡ್ತಾರೆ. ಆದ್ರೆ ಜೆಡಿಎಸ್ ಅವರು ಆಗಸ್ಟ್ 31ಕ್ಕೆ ಒಂದಿನ ಮುಂಚಿತವಾಗಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಮನ್ವಯ ಸಮಸ್ಯೆ ಆತರ ಚರ್ಚೆಗಳು ಬಂದರೂ ಕೂಡ ಪ್ರತ್ಯೇಕವಾದ ಹೋರಾಟವನ್ನ ಮಾಡೋಣ, ಯಾಕಂದ್ರೆ ಪ್ರತ್ಯೇಕವಾದ ಹೋರಾಟವನ್ನು ಮಾಡಿದ್ರೆ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ಒಂದು ರೀತಿ ಒಂದು ಸಂದೇಶವನ್ನು ಕೂಡ ಕೊಟ್ಟಂಗಾಗುತ್ತೆ ಅಂತ ಹೇಳಿ. ಮತ್ತೆ ಪ್ರಮುಖವಾಗಿ ಧರ್ಮದ ವಿಚಾರವಾಗಿ ಜೆಡಿಎಸ್ ಒಂದು ಗಟ್ಟಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇದೆ. ಬಿಜೆಪಿಗಿಂತಲೂ ನಾವು ಕೂಡ ಈ ಒಂದು ಧರ್ಮದ ವಿಚಾರ ಬಂದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತೀವಿ ಅನ್ನೋ ಸಂದೇಶವನ್ನು ಕೊಡ್ಲಿಕ್ಕೂ ರವಾನೆ ಮಾಡ್ತಾ ಇದೆ. ಆದ್ರೆ ಸದ್ಯಕ್ಕೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಪ್ರತ್ಯೇಕ ಹೋರಾಟವು ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿದೆ. ಒಂದ್ ಕಡೆ ಒಂದೇ ದಿನದ ಅಂತರದಲ್ಲಿ ಯಾಕೆ ಈ ರೀತಿಯಾದ ಒಂದು ಹೋರಾಟವನ್ನ ಮಾಡ್ತಾ ಇದೆ ಅಂತೇಳಿ ಒಂದಷ್ಟು ಅವರ ನಾಯಕರು ಹೇಳುವಂತ ರೀತಿಯಲ್ಲಿ ನೋಡ್ತಾ ಇದ್ರೆ ಈ ಒಂದು ವಿಚಾರವನ್ನು ಪ್ರತ್ಯೇಕವಾಗಿ ಹೋರಾಟ ಮಾಡಬೇಕು, ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಒಂದು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರತ್ಯೇಕ ಹೋರಾಟದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾಗಿ ಹೋಗಿ ಇನ್ನೊಂದು ದೊಡ್ಡ ಸಂದೇಶವನ್ನ ಕೊಡಬಹುದಿತ್ತು ಅಂತ ಹೇಳಿ ಈಗಾಗಲೇ ಆಗಸ್ಟ್ 31ಕ್ಕೆ ಜೆಡಿಎಸ್ ಚಲೋವನ್ನು ಕೂಡ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಮಾಡಿ ಅಲ್ಲಿ 300ಕ್ಕೂ ಹೆಚ್ಚು ಬಸ್ಗಳಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಬೇಕು. ನೇತ್ರಾವತಿ ತಟದಿಂದ ಮಂಜುನಾಥನ ಸನ್ನಿಧಿಯವರೆಗೆ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರತ್ಯೇಕ ಹೋರಾಟದಿಂದ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ಮತ್ತೆ ಸಮನ್ವಯ ಒಂದಷ್ಟು ಕೊರತೆಗಳಿರ್ಬೋದು, ಮತ್ತೆ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅಂದ್ರೆ ಈ ಒಂದು ವಿಚಾರವನ್ನು ಜೀವಂತವಾಗಿ ನಿರಂತರವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.